ಹಲೋ ರಂಜನಾ. ಹಲೋ, ಏನು ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿ ಹೇಳಿದ್ರಲ್ಲ, ಕಾರಣ ಇದೆ ರಂಜನಾ, ಕಾರಣ ಇದೆ. ಹಾ, ನೀನು ನನ್ನ ನೆಚ್ಚಿನ ರಾಣಿ ಅಂದ ಮೇಲೆ ನೋಡು, ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿದೆ. ನಿಮಗೋಸ್ಕರ ನನ್ನ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ದೇನೆ. ಪ್ರಾಮಿಸ್? ಹಾಗಿದ್ದರೆ ಇಂದಿನಿಂದ ನೀನು ನನ್ನ ಕೈ ಬಿಟ್ಟು ಬೇರೊಬ್ಬನ ಕೈ ಹಿಡಿಯಬೇಕು. ರವಿವರ್ಮ, ಏನು ಹೇಳ್ತಾ ಇದ್ದೀರಿ? ನೀವು ನನಗೆ ಮೋಸ ಮಾಡ್ತಾ ಇದ್ದೀರಾ. ನೀವೇ ದೇವರಂತ ಪೂಜಿಸುವ ಈ ನನ್ನ ಹೃದಯಕ್ಕೆ ನೀವೇ ನಿಮ್ಮ ಕೈಯಾರ ಬೆಂಕಿ ಹಚ್ತಾ ಇದ್ದೀರಾ. ಗಾಳಿ ಗೋಪುರ ಮಾಡ್ತಾ ಇದ್ದೀರಲ್ಲ, ನೀವು ಮನುಷ್ಯರಲ್ಲ, ರಾಕ್ಷಸರು. ರಂಜನಾ, ಇದನ್ನೇ ವಿಪರೀತ ತಿಳಿದುಕೊಂಡು ಪಾತಾಳ ಸೇರ್ತಿಯನ್ನೇ ಹುಚ್ಚಿ. ನೋಡು, ನೀನೆಂದಿದ್ದಿರುವು ನನ್ನ ಬಳಿ, ಆದರೆ ನನಗೆದುರಾಗಿ ಈ ಸಿಂಹಕ್ಕೆ ಸಿಂಹವಾಗಿ ಮೆರೆಯುತ್ತಿದ್ದಾನೆ ಆ ಶ್ರೀರಾಮ. ಅವನು ಇಂದು ನಿನ್ನಿಂದ ಬೀದಿ ಪಾಲಾಗಿ ನನ್ನ ಕೈ ಸೆರೆಯ ಆಳಾಗಿ ನಮ್ಮಡಿಯ ಹುಡಿಯಾಗಿ ಬದುಕಬೇಕು. ಅದಕ್ಕೆ ನಿನ್ನ ಸಹಾಯ ಅಗತ್ಯ. ಬೇಡ ಪ್ರೀತಮ, ಬೇಡ. ಅವನೊಬ್ಬ ಊರಿಗೆ ದೊಡ್ಡ ವ್ಯಕ್ತಿ, ಅದು ಅಲ್ಲದೆ ಈ ಊರಿಗೆ ನ್ಯಾಯದ ತಂದೆ. ವಯಸ್ಸಿನಲ್ಲಿ ಚಿಕ್ಕವನಾದರೂ ಕೂಡ ಕೀರ್ತಿಯಲ್ಲಿ ಆಕಾಶದ ಹತ್ರ ಇದ್ದಾನೆ ಅಂತ ಇದೆಲ್ಲ ನನ್ನಿಂದ ಸಾಧ್ಯನಾ? ರಂಜನಾ, ಹೆಣ್ಣಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ನೋಡು, ನೀನು ಮನಸ್ಸು ಮಾಡಿದರೆ 2 ಆಸ್ತಿಯ ಕುಬೇರನ ರಾಣಿಯಾಗಿ ಮೆರೆಯುತ್ತಿ, ವಿಚಾರಿಸು. ನಿಜವೇ? ನಿಜವನ್ನರಿಯದೆ ಎಂದು ಬಾಯಿ ಬಿಚ್ಚುವವನಲ್ಲ ಈ ರವಿವರ್ಮ. ನೋಡೋ ರಂಜನಾ, ಮನದಲ್ಲಿ ನೀ ನನ್ನ ಒಡತಿಯಾಗಿ, ಈ ಸಮಾಜದ ಎದುರಿಗೆ ನೀ ನನ್ನ ತಂಗಿಯಾಗಿ, ಆ ರಾಮನ ಮನದ ಪ್ರೇಯಸಿಯಾಗಬೇಕು. ಆಮೇಲೆ ಆ ಶಾಂತಿ ನಿನ್ನ ದಾಸಿಯಾಗಿ ಈ ಊರ ಅರಸನ ಪ್ರೇಯಸಿಯಾದ ನಿನಗೆ ಈ ಊರಿನ ಜನರೆಲ್ಲ ಬಂದು ನಿನ್ನ ಕಾಲು ಹಿಡಿಯುತ್ತಾರೆ. ಇದು ನನ್ನ ಆಣೆಗೂ ಸತ್ಯ. ಹೇಗಿದೆ ನನ್ನ ಪ್ಲಾನು? ನಿಮ್ ಪ್ಲಾನ್ ತುಂಬಾ ಚೆನ್ನಾಗಿದೆ. ಏನ್ರಿ ಎಂತ ತಲೆ ನೀವು? ಏನಿನ ತಲೆಗೆ ಆ ದೇವರಿ ಅಂತ ರಸಿಕತೆನಾದರೂ ತುಂಬಿರಬಹುದು ಅಂತ. ಆಯ್ತು, ನಿನ್ನ ಮಾತಿನಂತೆ ನಾಳಿಂದ ನಾನು ಅವನ ಪ್ರೇಯಸಿ. ಓಕೆ? ಹಾಗಿದ್ದರೆ ಈ ಸಂತೋಷದ ಸಮಯದಲ್ಲಿ ನನ್ನ ಎದೆಗಪ್ಪಿ ಒಂದು ಪ್ರೇಮ ಗೀತೆಯನ್ನು ಹಾಡಬಾರದೆ? ಆಯ್ತು ನನ್ನ ರಾಜ. ಅನರ್ಘ ರತ್ನವೇ, ಅನರ್ಘ ರತ್ನವೇ, ಅನರ್ಘ ರತ್ನವೇ, ಅನರ್ಘ ರತ್ನವೇ. ಮುಗಿಡಿಯಲಿ ರವಿಯ ರಶ್ಮಿಯಲಿ, ಚುಮು ಚುಮು ಚಿಡಿಯಲಿ ರವಿಯ ರಶ್ಮಿಯಲಿ, ನೀರ ನೀರ ಮಿಂಚುವೆ ನೀರಂತೆಯ ರೂಪವೇ, ನೀರ ನೀರ ಮಿಂಚುವೆ ನೀರಂತೆಯ ರೂಪವೇ. ಅನರ್ಘ ರತ್ನವೇ, ಅನರ್ಘ ರತ್ನವೇ, ಅನರ್ಘ ರತ್ನವೇ, ಅನರ್ಘ ರತ್ನವೇ.
अनर्घ्य